ನಮಸ್ಕಾರ ವೀಕ್ಷಕರೇ, ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಇಟ್ಗೆ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್. ದೇಶದ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ಕುರಿತು ಈಗಾಗಲೇ ರಾಷ್ಟ್ರೀಯ ಮಟ್ಟದ ಅನೇಕ ಸರ್ವೆ ಸಂಸ್ಥೆಗಳು ತಮ್ಮ ಸರ್ವೆ ವರದಿಯನ್ನು ಬಹಿರಂಗಗೊಳಿಸಿದ್ದು, ಬಹುತೇಕ ಸರ್ವೆ ಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರ ಈ ಬಾರಿಯೂ ಕೂಡ ಕೇಂದ್ರದಲ್ಲಿ ಮತ್ತೊಮ್ಮೆ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಒಂದು ಅಂಕಿ ಸಂಖ್ಯೆಗಳನ್ನು ಸ್ಪಷ್ಟಪಡಿಸಿದವೆ. ಈಗಾಗಲೇ ಅನೇಕ ರಾಷ್ಟ್ರೀಯ ಪಕ್ಷಗಳು ಕೂಡ ತಮ್ಮದೇ ಆದಂತಹ ಒಂದು ಸರ್ವೆ ತಂಡದಿಂದ ಪಕ್ಷದ ಆಂತರಿಕ ಸರ್ವೆಯನ್ನು ನಡೆಸಿದ್ದು, ಬಹುತೇಕ ಸರ್ವೆಗಳು ಕೂಡ ದೇಶದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಬಂದಿದ್ದಾವೆ. ಹಾಗೇನೆ ಬಿಜೆಪಿ ಈ ಬಾರಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು, ಬಿಜೆಪಿ ಏಕಾಂಗಿಯಾಗಿ 370ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಈಗಾಗಲೇ ತಮ್ಮ ಅಭ್ಯರ್ಥಿಗಳ ಘೋಷಣೆಯಲ್ಲಿ ಅನೇಕ ಹೊಸ ಪ್ರಯೋಗಗಳಿಗೆ ಕೈಯನ್ನು ಹಾಕಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಹಾಗೇನೆ ಕಾಂಗ್ರೆಸ್ ಕೂಡ ಇಂಡಿ ಮೈತ್ರಿಕೂಟವನ್ನು ರಚಿಸಿಕೊಂಡಿದ್ದು, ಸುಮಾರು 28ಕ್ಕೂ ಹೆಚ್ಚು ಪಕ್ಷಗಳನ್ನು ಸೇರಿಸಿಕೊಂಡು ತನ್ನದೇ ಆದಂತಹ ಒಂದು INDIA ಅಂತಕ್ಕಂಥ ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡಿದೆ. ದೇಶದಲ್ಲಿ ಈ ಬಾರಿ ರಾಮ ಮಂದಿರದ ನಿರ್ಮಾಣದ ನಂತರ ಬಹುತೇಕ ಬಿಜೆಪಿ ಪರವಾದಂತಹ ಅಲೆ ಇದೆ. ಆ ಕಾರಣಕ್ಕೆ ದೇಶದಲ್ಲಿ ಮತ್ತೊಮ್ಮೆ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದು, ಈಗಾಗಲೇ ಅನೇಕ ಸುದ್ದಿ ಸಂಸ್ಥೆಗಳು ವರದಿಯನ್ನು ಬಿತ್ತರ ಮಾಡ್ತಾ ಇದ್ದಾವೆ. ಹಾಗೆಯೇ ಅನೇಕ ರಾಜಕೀಯ ವಿಶ್ಲೇಷಕರು ಕೂಡ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ NDA ನೇತೃತ್ವದ ಬಿಜೆಪಿಯೇ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಅನೇಕ ಕಾಲಜ್ಞಾನವನ್ನು ನೋಡಿ ಭವಿಷ್ಯ ಹೇಳ್ತಾ ಇರ್ತಕ್ಕಂಥ ಸ್ವಾಮೀಜಿಗಳು ಕೂಡ ತಮ್ಮದೇ ಆದ ರೀತಿಯಲ್ಲಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಕಳೆದ ವಿಧಾನಸಭಾ ಚುನಾವಣೆಯ ಅವಧಿಗೆ ಕರ್ನಾಟಕದಲ್ಲಿ ವಿಧಾನಸಭೆ ಇನ್ನು 6 ತಿಂಗಳು ಬಾಕಿ ಇರುವಂತೆಯೇ ತುಮಕೂರಿನ ನೊಣವಿನಕೆರೆಯ ಮಠದ ಸ್ವಾಮೀಜಿಯಾಗಿರ್ತಕ್ಕಂಥ ಯಶವಂತ್ ಗುರೂಜಿಯವರು ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು. ಇನ್ನು ಕರ್ನಾಟಕದಲ್ಲಿ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪರವಾಗಿದ್ದಂಥ ಅಲೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಯಶವಂತ್ ಗುರೂಜಿ ನುಡಿದಿದ್ದಂತಹ ಭವಿಷ್ಯವನ್ನು ಯಾವೊಬ್ಬ ರಾಜಕೀಯ ವಿಶ್ಲೇಷಕರು ಕೂಡ ನಂಬೋದಕ್ಕೆ ರೆಡಿ ಇರಲಿಲ್ಲ. ಆದರೆ ಚುನಾವಣೆಯ ನಂತರ ಕಾಂಗ್ರೆಸ್ 135ಕ್ಕೂ ಹೆಚ್ಚು ವಿಧಾನಸಭಾ ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. ಅದಾದ ನಂತರ ಮುಖ್ಯಮಂತ್ರಿ ಆಯ್ಕೆ ಕೂಡ ಕಾಂಗ್ರೆಸ್ಗೆ ಬಹುದೊಡ್ಡ ಕಗ್ಗಂಟಾಗಿತ್ತು. ಒಂದು ಕಡೆ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ನನ್ನ ನೇತೃತ್ವದಲ್ಲಿ ಈ ಒಂದು ಚುನಾವಣೆ ನಡೆದಿದೆ, ನನಗೆ ಶಾಸಕರ ಬಲ ಹೆಚ್ಚಾಗಿದೆ, ಆ ಕಾರಣಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥ ಹಠಕ್ಕೆ ಬಿದ್ದಿದ್ದರು. ಇಂತಹ ಸಂದರ್ಭದಲ್ಲಿಯೇ ಯಶವಂತ್ ಗುರೂಜಿ ಕೂಡ ಮುಂದಿನ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗ್ತಾರೆ ಅಂತಕ್ಕಂಥ ಭವಿಷ್ಯವನ್ನು ನುಡಿದಿದ್ರು. ಆ ಭವಿಷ್ಯ ಕೂಡ ಸತ್ಯವಾಗಿತ್ತು. ಅದಾದ ನಂತರ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಇನ್ನು ಕೆಲವೇ ದಿನಗಳಲ್ಲಿ ಕಾರಾಗೃಹ ವಾಸವನ್ನು ಅನುಭವಿಸ್ತಾರೆ ಅಂತಕ್ಕಂಥ ಭವಿಷ್ಯವನ್ನು ನುಡಿದಿದ್ರು. ಆ ಭವಿಷ್ಯ ಕೂಡ ಸತ್ಯವಾಗಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಹೀಗೆ ಅನೇಕ ಸತ್ಯವಾಗಿರ್ತಕ್ಕಂಥ ಭವಿಷ್ಯವನ್ನು ನುಡಿಯೋದ್ರ ಮೂಲಕ ತೀವ್ರ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಯಶವಂತ್ ಗುರೂಜಿಯವರು ಇದೀಗ ದೇಶದ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಅಂತಕ್ಕಂಥ ಒಂದು ನಿಖರ ಭವಿಷ್ಯವನ್ನು ನುಡಿಯೋದ್ರ ಮೂಲಕ ದೇಶದ ಯಾವೊಬ್ಬ ರಾಜಕೀಯ ವಿಶ್ಲೇಷಕರು ಹೇಳಿದ್ದೇ ಇರ್ತಕ್ಕಂಥ ಒಂದು ಆಶ್ಚರ್ಯಕರ ರೀತಿಯ ಭವಿಷ್ಯವನ್ನು ನುಡಿದಿದ್ದಾರೆ. ಬನ್ನಿ ವೀಕ್ಷಕರೇ, ಹಾಗಾದರೆ ಯಶವಂತ್ ಗುರೂಜಿ ನುಡಿದಿರ್ತಕ್ಕಂಥ ಆ ಭವಿಷ್ಯವಾದರೆ ಏನು? ಯಶವಂತ್ ಗುರೂಜಿಯವರ ಪ್ರಕಾರ ದೇಶದ ನಮ್ಮ ಮುಂದಿನ ಪ್ರಧಾನಿ ಯಾರಾಗ್ತಾರೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೌದು ವೀಕ್ಷಕರೇ, ದೇಶದ ಯಾವೊಬ್ಬ ರಾಜಕೀಯ ವಿಶ್ಲೇಷಕ ಅಥವಾ ಯಾವೊಬ್ಬ ಭವಿಷ್ಯ ಹೇಳ್ತಕ್ಕಂಥ ಸ್ವಾಮೀಜಿಗಳು ಕೂಡ ಹೇಳದೇ ಇರತಕ್ಕಂಥ ಆಶ್ಚರ್ಯಕರ ರೀತಿಯಾದಂತಹ ಭವಿಷ್ಯವನ್ನು ನೊಣವಿನಕೆರೆಯ ಯಶವಂತ್ ಗುರೂಜಿ ಅವರು ಈ ಬಾರಿ ನುಡಿದಿದ್ದಾರೆ. ಯಶವಂತ್ ಗುರೂಜಿ ಬಹುತೇಕ ನುಡಿದಿರ್ತಕ್ಕಂಥ ರಾಜಕೀಯ ಭವಿಷ್ಯಗಳು ನಿಜವಾಗಿದ್ದಾವೆ ಅಂತಕ್ಕಂಥ ನಂಬಿಕೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ನಂತರ ದೇಶದ ಪ್ರಧಾನಿ ಯಾರಾಗ್ತಾರೆ ಅಂತಕ್ಕಂಥ ಒಂದು ಭವಿಷ್ಯವನ್ನು ನುಡಿದಿರ್ತಕ್ಕಂಥ ಯಶವಂತ್ ಗುರೂಜಿಯವರು ಇಡೀ ದೇಶವೇ ಒಂದು ನಿಬ್ಬೆರಗಾಗಿ ಇವರ ಕಡೆ ನೋಡುವಂತೆ ಮಾಡಿದ್ದಾರೆ.
ಈಗಾಗಲೇ ದೇಶದಲ್ಲಿ ಬಹುತೇಕ ಜನರ ಭಾವನೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ನಂತರ ಮತ್ತೊಮ್ಮೆ ದೇಶಕ್ಕೆ ನರೇಂದ್ರ ಮೋದಿ ಅವರೇ 3ನೇ ಬಾರಿ ಪ್ರಧಾನಿ ಆಗ್ತಾರೆ ಅಂತಕ್ಕಂಥದ್ದು ಬಹುತೇಕ ಚರ್ಚೆಗಳು ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಒಂದು ಭವಿಷ್ಯವನ್ನ ನುಡಿಯೋದ್ರ ಮೂಲಕ ಯಶವಂತ್ ಗುರೂಜಿ ಎಲ್ಲರ ಕಣ್ಣರಳಿಸುವಂತೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಈಗಾಗಲೇ ಯಶವಂತ್ ಗುರೂಜಿ ರಾಜಕೀಯವನ್ನು ಕುರಿತು ಆಡಿದಿರ್ತಕ್ಕಂಥ ಬಹುತೇಕ ಭವಿಷ್ಯಗಳು ನಿಜವಾಗಿದ್ದಾವೆ. ಈ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ನಂತರವೂ ಕೂಡ ಯಶವಂತ್ ಗುರೂಜಿ ಅವರು ನುಡಿದಿರ್ತಕ್ಕಂಥ ಭವಿಷ್ಯ ನಿಜವಾಗುತ್ತಾ ಅಂತಕ್ಕಂಥ ಚರ್ಚೆಗಳು ಈಗಾಗಲೇ ಆರಂಭಗೊಂಡಿದ್ದಾರೆ. ಕಳೆದ 6 ತಿಂಗಳ ಮುಂಚೆನೆ ಯಶವಂತ್ ಗುರೂಜಿ ಅವರು ಮುಂದಿನ ಲೋಕಸಭಾ ಚುನಾವಣೆಯ ನಂತರ ದೇಶದ ಮಹಿಳೆಯೊಬ್ಬರು ಪ್ರಧಾನಿ ಆಗ್ತಾರೆ ಅಂತಕ್ಕಂಥ ಒಂದು ಭವಿಷ್ಯವನ್ನ ನುಡಿದಿದ್ರು. ಆದರೆ ಆ ಸಂದರ್ಭದಲ್ಲಿ ಈ ಭವಿಷ್ಯವನ್ನ ಯಾರೂ ಕೂಡ ನಂಬಿರಲಿಲ್ಲ. ಯಶವಂತ್ ಗುರೂಜಿ ಅವರು ಕೇವಲ ಒಂದು ಪಕ್ಷದ ಪರವಾಗಿ ಮಾತಾಡ್ತಾರೆ, ಒಂದು ಪಕ್ಷದ ಪರವಾಗಿ ಭವಿಷ್ಯವನ್ನ ನುಡಿತಾರೆ ಅಂತಕ್ಕಂಥ ಟೀಕೆಗಳು ಕೂಡ ಕೇಳಿ ಬರ್ತಿದ್ವು. ಇದೀಗ ಯಶವಂತ್ ಗುರೂಜಿ ಅವರು ತಾನು 6 ತಿಂಗಳ ಹಿಂದೆ ನುಡಿದಿದ್ದಂತಹ ಭವಿಷ್ಯವನ್ನೇ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ದೇಶದ ಮುಂದಿನ ಪ್ರಧಾನಿ ಮಹಿಳೆ ಆಗ್ತಾರೆ. ಹಾಗಾದ್ರೆ ಆ ಮಹಿಳೆ ಯಾರು ಅನ್ನೋದನ್ನು ಕೂಡ ಈ ಯಶವಂತ್ ಗುರೂಜಿ ಅವರು ಸ್ಪಷ್ಟಪಡಿಸಿದ್ದಾರೆ. ದೇಶದ ಮುಂದಿನ ಪ್ರಧಾನಿಯಾಗಿ ಸೋನಿಯಾ ಗಾಂಧಿ ಅವರ ಪುತ್ರಿ ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಈ ಬಾರಿ ದೇಶದ ಅಧಿಕಾರ ಚುಕ್ಕಾಣಿಯನ್ನು ಹಿಡಿತಾರೆ. ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟ ಈ ಬಾರಿ ಅಧಿಕಾರಕ್ಕೆ ಬರೋದ್ರ ಮೂಲಕ ಆ ಇಂಡಿ ಮೈತ್ರಿಕೂಟದ ನೇತೃತ್ವವನ್ನ ಪ್ರಿಯಾಂಕಾ ಗಾಂಧಿ ಅವರು ವಹಿಸಿಕೊಂಡು ಆ ಮೂಲಕ ದೇಶದ ಪ್ರಧಾನಿ ಆಗ್ತಾರೆ ಅಂತಕ್ಕಂಥ ಒಂದು ಭವಿಷ್ಯವನ್ನು ನುಡಿಯೋದ್ರ ಮೂಲಕ ಅತ್ಯಂತ ಆಶ್ಚರ್ಯಕರ ಭವಿಷ್ಯವನ್ನು ನುಡಿದಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಯಶವಂತ್ ಗುರೂಜಿ ಅವರು ಈ ಕ್ಷಣಕ್ಕೆ ನುಡಿದಿರ್ತಕ್ಕಂಥ ಈ ಭವಿಷ್ಯ ಎಲ್ಲರ ನಗೆಪಾಟಲಿಗೆ ಈಡಾಗಿದೆ ಅಂದ್ರೂ ತಪ್ಪಾಗೋದಿಲ್ಲ. ಯಾಕಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಹಿಂದೆಂದೂ ಕಂಡ ಕೇಳಿದಂತಹ ಹೀನಾಯ ಸೋಲನ್ನ ಈ ಬಾರಿ ಅನುಭವಿಸುತ್ತೆ ಅಂತಕ್ಕಂಥ ಒಂದು ಸರ್ವೆ ವರದಿಗಳು ಈಗಾಗಲೇ ಹೊರ ಬಂದಿದ್ದಾವೆ. ಬಹುತೇಕ ರಾಷ್ಟ್ರೀಯ ಮಟ್ಟದ ಸುದ್ದಿವಾಹಿನಿಗಳು ಕೂಡ ಮಾಡಿರ್ತಕ್ಕಂಥ ಸರ್ವೆಯ ಪ್ರಕಾರ ಕಾಂಗ್ರೆಸ್ ಈ ಬಾರಿ ದೇಶದಲ್ಲಿ ಅತ್ಯಂತ ಹೀನಾಯವಾದ ಪ್ರದರ್ಶನವನ್ನು ನೀಡುತ್ತೆ. ಕಾಂಗ್ರೆಸ್ ಕೇವಲ ಇಡೀ ದೇಶಾದ್ಯಂತ 27ರಿಂದ 44 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದಕ್ಕಷ್ಟೇ ಶಕ್ತವಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ರಾಷ್ಟ್ರೀಯ ಸುದ್ದಿ ಸರ್ವೆ ಸಂಸ್ಥೆಗಳು ಈಗಾಗಲೇ ಬಹಿರಂಗಗೊಳಿಸಿದ್ದಾವೆ. ಇಂತಹ ಸಂದರ್ಭದಲ್ಲಿಯೇ ಯಶವಂತ್ ಗುರೂಜಿ ಆಡಿರ್ತಕ್ಕಂಥ ಈ ಭವಿಷ್ಯ ತೀರಾ ನಗೆಲ್ ಪಾಟೀಲ್ಗೀಡಾಗಿದೆ, ಅತ್ಯಾಶ್ಚರ್ಯವನ್ನು ಉಂಟು ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ. ಮುಂದುವರೆದು ಯಶವಂತ್ ಗುರೂಜಿ ಅವರು ಹೇಳ್ತಾರೆ, ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮುಂದುವರಿಯತಕ್ಕಂಥ ಒಂದು ಯೋಗ ಅವರಿಗಿತ್ತು. ಆದರೆ ಆ ಯೋಗ ಇದ್ದಿದ್ದು ಕೇವಲ ಶಿವರಾತ್ರಿಯವರೆಗೆ ಮಾತ್ರ. ಒಂದು ವೇಳೆ ದೇಶದಲ್ಲಿ ಶಿವರಾತ್ರಿಗಿಂತನೂ ಮುಂಚೆನೆ ಲೋಕಸಭಾ ಚುನಾವಣೆ ನಡೆದಿದ್ರೆ ಅವಾಗ NDA ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಿತ್ತು. ಆ ಮೂಲಕ ದೇಶದ ಪ್ರಧಾನಿಯಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಅಧಿಕಾರವನ್ನ ಸ್ವೀಕರಿಸುತ್ತಿದ್ರು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆದರೆ ಇದೀಗ ಶಿವರಾತ್ರಿ ದಾಟಿದ ನಂತರ ಚುನಾವಣೆ ನಡೀತಿರೋದ್ರಿಂದ ನರೇಂದ್ರ ಮೋದಿ ಅವರ ಒಂದು ಪ್ರಧಾನಿ ಆಗ್ತಕ್ಕಂಥ ಯೋಗ ಅತ್ಯಂತ ಕಡಿಮೆಯಾಗಿದೆ. ಆ ಕಾರಣಕ್ಕೆ ಮುಂದಿನ ಪ್ರಧಾನಿಯಾಗಿ ದೇಶಕ್ಕೆ ಒಬ್ಬ ಮಹಿಳೆಯ ಆಡಳಿತವನ್ನ ಮಾಡ್ತಾರೆ. ಆ ಮಹಿಳೆ ಪ್ರಿಯಾಂಕಾ ಗಾಂಧಿ ಆಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಅತ್ಯಾಶ್ಚರ್ಯವನ್ನ ಈ ಒಬ್ಬ ಸ್ವಾಮೀಜಿ ಹುಟ್ಟಾಕಿದ್ದಾರೆ. ಕಾದ್ ನೋಡೋಣ ಸ್ನೇಹಿತರೆ, ಯಶವಂತ್ ಗುರೂಜಿ ಅವರು ಆಡಿರ್ತಕ್ಕಂಥ ಬಹುತೇಕ ಭವಿಷ್ಯಗಳು ನಿಜವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಮುಂದಿನ ಪ್ರಧಾನಿಯನ್ನ ಕುರಿತು ಯಶವಂತ್ ಗುರೂಜಿ ಆಡಿರ್ತಕ್ಕಂಥ ಮಾತು ಎಷ್ಟು ಮಟ್ಟಿಗೆ ನಿಜವಾಗುತ್ತೆ, ಅಥವಾ ಯಶವಂತ್ ಗುರೂಜಿ ಅವರು ಕಾಂಗ್ರೆಸ್ ಪರವಾಗಿ ಮಾತಾಡೋದಕ್ಕೆ ಹೋಗಿ ಈ ತರ ರೀತಿಯ ಭವಿಷ್ಯವನ್ನು ಹೇಳಿದಾರ? ನಿಮ್ಮ ಈ ಯಶವಂತ್ ಗುರೂಜಿ ಅವರ ಭವಿಷ್ಯವನ್ನ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನೀವಿನ್ನು ನನ್ನ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇದೇ ರೀತಿ ನನ್ನ ಓಲಿ ನ್ಯೂಸ್ ಚಾನಲ್ ಅನ್ನು ನೋಡ್ತಾ ಇರಿ ಸ್ನೇಹಿತರೆ. ಧನ್ಯವಾದಗಳು. ಶುಭ ದಿನ.